ಶ್ರೀ ಬಸವ ಟಿವಿಯನ್ನು ವೀಕ್ಷಿಸ್ತಾ ಇರುವಂತಹ ಎಲ್ಲ ವೀಕ್ಷಕ ಬಂಧುಗಳಿಗೂ ಕೂಡ ಶರಣು ಶರಣಾರ್ಥಿ. ಶ್ರೀ ಸಿದ್ಧಲಿಂಗೇಶ್ವರ ಆರೋಗ್ಯಧಾಮ ಅರ್ಪಿಸ್ತಾ ಇರುವಂತಹ ಅನೇಕ ಔಷಧಿಗಳು ಹಾಗೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದರ ಬಗ್ಗೆ ಇವತ್ತು ನಮ್ಮ ಜೊತೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಪಂಚಕರ್ಮದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರುವಂತಹ ಆಯುರ್ವೇದ ವೈದ್ಯರಾಗಿರುವಂತಹ ಡಾಕ್ಟರ್ ವೀಣಾ ಕೆ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ವೆಲ್ಕಮ್. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ ಮೇಡಮ್. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮುಖದ ಕಾಂತಿಯನ್ನು ವೃದ್ಧಿಸಿಕೊಳ್ಳುವಂಥದ್ದು ಹೇಗೆ, ಹಾಗೆ ಮೊಡವೆಯ ಸಮಸ್ಯೆ ಬಗ್ಗೆ ಮಾತಾಡಲಿಕ್ಕಿದ್ದೇವೆ. ಮೊದಲನೇದಾಗಿ ಈ ಒಂದು ಮುಖದ ಕಾಂತಿಯನ್ನು ಹೇಗೆ ವೃದ್ಧಿಸಿಕೊಳ್ಳಬಹುದು? ಮುಖದ ಕಾಂತಿ ವೃದ್ಧಿ ಮತ್ತು ಮೊಡವೆ ಇದಕ್ಕೆಲ್ಲ ಒಂದೇ ಇದಿರುತ್ತೆ. ನಮ್ಮ ಆಯುರ್ವೇದದ ಪ್ರಕಾರ ಪಿತ್ತ. ಸೊ ಪಿತ್ತ ಏನಾಗುತ್ತೆ, ಕಾಂತಿ ವರ್ಧನೆಯನ್ನು ಕೊಡ್ತಾ ಹೋಗುತ್ತೆ ದೇಹದಲ್ಲಿ. ಅತಿಯಾಗಿ ಪಿತ್ತ ಜಾಸ್ತಿ ಇದ್ರೆ ಮುಖ ಏನಾಗುತ್ತೆ, ಸಿದೋಗಿರೋ ಥರ ಆಗೋಗುತ್ತೆ. ಸೊ ಕಾಂತಿ ಇರೋದಿಲ್ಲ ತ್ವಚೆನಲ್ಲಿ. ಎಷ್ಟಿರಬೇಕು ಪಿತ್ತ ಅಷ್ಟೇ ಇರಬೇಕು. ಸೊ ಪಿತ್ತ ಮುಖ್ಯ ಕಾರಣ, ಮೇನ್ ರೀಸನ್ ಪಿತ್ತ ಮತ್ತೆ ರಕ್ತ. ಸೊ ಪ್ರತಿಯೊಂದು ದೋಷನು ರಕ್ತದ ಮುಖಾಂತರನೇ ಎಲ್ಲ ಕಡೆನೂ ತಲುಪ್ತಾ ಇರುತ್ತೆ. ಸೊ ಹಾಗಾಗಿ ಪಿತ್ತ ಏನಾಗುತ್ತೆ, ರಕ್ತದಲ್ಲಿ ಆಶ್ರಯ ಪಡ್ಕೊಂಡಿರುತ್ತೆ ಅಂತ ಹೇಳ್ತೀವಿ. ಸೊ ಅದನ್ನ ಆಶ್ರಯಿ ಭಾವ ಅಂತ ಕರಿತೀವಿ ಆಯುರ್ವೇದದ ಪ್ರಕಾರ. ಸೊ ಆಶ್ರಯಿ ಭಾವ ಅಂದ್ರೆ ಏನು ಅಂದ್ರೆ, ಒಂದಕ್ಕೆ ಆಶ್ರಯ ಕೊಡುತ್ತೆ ಒಂದು, ಇನ್ನೊಂದು ಆಶ್ರಯನ ತಗೊಂಡು ಬೇರೆ ಕಡೆ ಮೂವ್ಮೆಂಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ವಾಯು ಮತ್ತೆ ಅಸ್ಥಿಗೆ ಆಶ್ರಯಿ ಭಾವ ಇರುತ್ತೆ. ಸೊ ವಾಯು ಜಾಸ್ತಿ ಎಲ್ಲಿರುತ್ತೆ, ಆಗ್ಲೇ ನಾವು ಲಾಸ್ಟ್ ಎಪಿಸೋಡ್ ಅಲ್ಲಿ ಡಿಸ್ಕಸ್ ಮಾಡ್ಬೇಕಾದ್ರೆ ಸಂಧಿವಾತದ ಬಗ್ಗೆ ಹೇಳಿದ್ದೆ. ಸಂಧಿ ವಾತ ಅಂತ ಕರೀತಾರೆ ಅದನ್ನ. ಯಾಕೆ ಅಂದ್ರೆ ಸಂಧಿಗಳಿಗೆ ವಾತ ಆಶ್ರಯಿ ಭಾವ. ಆಶ್ರಯನ ವಾಯು ಸಂಧಿಯಲ್ಲಿ ಹೋಗಿ ಆಶ್ರಯ ತಗೊಳುತ್ತೆ. ಹಾಗಾಗಿ ಬೋನ್ಸ್ ಎಲ್ಲ ಹಾಲೋ ಆಗಿ ವೀಕ್ ಆಗಿ ಆಸ್ಟಿಯೋಆರ್ಥ್ರೈಟಿಸ್ ಅನ್ನು ಶುರು ಮಾಡುತ್ತೆ. ಅದೇ ತರ ಮೊಡವೆ ಮೇನ್ ಕಾರಣ ಪಿತ್ತ ಅಂತ ನಾನು ಹೇಳಿದೆ. ಈ ಪಿತ್ತ ಏನಾಗುತ್ತೆ, ರಕ್ತದಲ್ಲಿ ಆಶ್ರಯ ತಗೊಳುತ್ತೆ. ಸೊ ರಕ್ತದಲ್ಲಿ ಆಶ್ರಯ ತಗೊಂಡು ದೇಹದಲ್ಲಿ ಮೊಡವೆಗಳನ್ನ ಉಂಟು ಮಾಡೋದಕ್ಕೆ ಒನ್ ಆಫ್ ದ ರೀಸನ್ಸ್ ಆಗುತ್ತೆ. ಇದೇ ಮೇನ್ ಅಂತ ಅಲ್ಲ, ಇದು ಒನ್ ಆಫ್ ದ ರೀಸನ್ಸ್. ಕಾಮನ್ ಆಗಿ ನೀವು ಜನಗಳು ಮಾತಾಡಿರೋದು ಕೇಳಿದ್ರು, ಅಯ್ಯೋ ಮುಖದಲ್ಲೆಲ್ಲ ಪಿಂಪಲ್ ಜಾಸ್ತಿ ಆಗ್ತಾ ಇದೆ, ರಕ್ತ ಕೆಟ್ಟಿರಬಹುದು, ಒಂದ್ಸರಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಕೇಳಿದಿರಾ ಅನ್ಸುತ್ತೆ. ಸೊ ಅದೇ ಕಾನ್ಸೆಪ್ಟ್. ರಕ್ತ ಕೆಟ್ಟಿದೆ ಅಂತಂದ್ರೆ ಏನಾಗಿದೆ, ರಕ್ತದಲ್ಲಿ ಪಿತ್ತದ ಅಂಶ ಜಾಸ್ತಿ ಆಗಿದೆ. ಹಾಗಾಗಿ ಅದೇನಾಗುತ್ತೆ, ಪ್ರೊಡಕ್ಷನ್ ಜಾಸ್ತಿ ಮಾಡುತ್ತೆ. ಎಣ್ಣೆ ಆಗ್ಬೋದು, ಸೆಬಮ್ ಅಂತ ಕರಿತೀವಿ ನಾವು ಅದನ್ನ ಇಂಗ್ಲಿಷಲ್ಲಿ, ಮಾಡರ್ನ್ ಟರ್ಮ್ ಪ್ರಕಾರ. ಆ ಸೆಬಮ್ ಸೆಕ್ರೇಷನ್ ಜಾಸ್ತಿ ಆಗುತ್ತೆ. ಸೆಕ್ರೇಷನ್ ಜಾಸ್ತಿ ಆಗಿ ಏನಾಗುತ್ತೆ, ಮೇಲ್ಗಡೆ ಬರೋದಕ್ಕೆ ಶುರುವಾಗುತ್ತೆ. ಸೊ ಅದು ಪಿಂಪಲ್ ಫಾರ್ಮೇಶನ್ ತಗೊಳುತ್ತೆ. ಅದರಲ್ಲಿ ಬ್ಯಾಕ್ಟೀರಿಯಾಗಳೆಲ್ಲ ಸೇರ್ಕೊಂಡಾಗ ಏನಾಗುತ್ತೆ, ಅದು ಪಸ್ ಆಗೋದಕ್ಕೆ ಶುರುವಾಗುತ್ತೆ. ಸೊ ಇದು ಕಾನ್ಸೆಪ್ಟ್. ಮೊಡವೆ ಯಾಕೆ ಬರುತ್ತೆ ಅಂತಂದ್ರೆ ಇದೇ ಕಾನ್ಸೆಪ್ಟ್ ಮೊಡವೆ ಬರೋದು. ಮೇಡಮ್, ಈಗ ಇದರಲ್ಲೂ ಕೂಡ ಬೇರೆ ಬೇರೆ ವಿಧಗಳಿದೆಯಾ? ಇಲ್ಲ, ಮೊಡವೆ ಅಂತ ಏನಿಲ್ಲ. ಯೌವನ ಕಾಲದಲ್ಲಿ ಬರುವಂತದ್ದು ಕಾಮನ್ ಆಗಿ ಏಜ್ ರಿಲೇಟೆಡ್ ಅಂತ ಅಂದ್ರೆ ಈ ಒಂದು 12 ಅಥವಾ 15 ವರ್ಷ ತುಂಬಿದ ಮೇಲೆ ಶುರುವಾಗುತ್ತೆ. ಕಾಮನ್ ಆಗಿ ನೀವು ನೋಡಿರ್ತೀರಿ ಅನ್ಸುತ್ತೆ, ಕಾಲೇಜ್ ಹುಡುಗರಲ್ಲಿ ಮೊಡವೆ ಜಾಸ್ತಿ, ಪ್ರೌಢಾವಸ್ಥೆ ತಲುಪಿದಾಗ. ಯಾಕೆ ಅದು ಅಂತಂದ್ರೆ, ದೇಹ ನಮ್ದು ಹೇಗಿರುತ್ತೆ ಅಂದ್ರೆ, ಬಾಲ್ಯಾವಸ್ಥೆನಲ್ಲಿದ್ದಾಗ ಕಫ ಪ್ರಿಡಾಮಿನೆಂಟ್ ಇರುತ್ತೆ ಪ್ರಕೃತಿನಲ್ಲಿ, ನಾನು ಹೇಳ್ತಾ ಇರೋದು. ಹಾಗೆ ಮಧ್ಯಮಾವಸ್ಥೆನಲ್ಲಿ ಈ ಒಂದ್ ಸ್ವಲ್ಪ ಪ್ರೌಢಾವಸ್ಥೆಗೆ ನಾವು ಕಾಲಿಡ್ತಿದ್ದಾಗೆ, ಬಾಲ್ಯ ಮುಗಿದ ತಕ್ಷಣ ಪ್ರೌಢಾವಸ್ಥೆಗೆ ಕಾಲೇನ್ ಇಡ್ತೀವಲ್ವಾ, ಅಲ್ಲಿ ಪಿತ್ತ ಪ್ರಿಡಾಮಿನೆಂಟ್ ಆಗಕ್ಕೆ ಶುರುವಾಗ್ಬಿಡುತ್ತೆ. ಸೊ ನಾನು ಆಗ್ಲೇ ಹೇಳ್ದೆ, ಪಿತ್ತ ಜಾಸ್ತಿ ಆದಾಗಲೇ ನಮಗೆ ಮೊಡವೆ ಬರೋದು. ಕಾಮನ್ ಆಗಿ ನಾವು ನೋಡೋದು ಈ ಕಾಲೇಜ್ ಸ್ಟೂಡೆಂಟ್ಸ್ಗಳಲ್ಲಿ ಮೊಡವೆ ಕಾಮನ್ ಆಗಿ ಕಾಲೇಜ್ ಸ್ಟೂಡೆಂಟ್ಸ್ಗಳಲ್ಲಿ ಇರುತ್ತೆ. ಮಧ್ಯಮಾವಸ್ಥೆದಲ್ಲಿವರೆಗೂ ಇರುತ್ತೆ. ಇನ್ನು 50 ವರ್ಷ ಆದ್ಮೇಲೆಲ್ಲ ಪಿಂಪಲ್ ಅಂತ ಹೇಳಿದವ್ರು ತುಂಬಾ ಕಡಿಮೆ. ಸೊ ಇದು ಕಾಮನ್ ಆಗ ಏಜ್ ರಿಲೇಟೆಡ್ ಒಂದು ಇದಿರುತ್ತೆ. ಸೊ ಆ ಮಧ್ಯಮಾವಸ್ಥೆ ಅಥವಾ ಪ್ರೌಢಾವಸ್ಥೆ, ಯುವಾವಸ್ಥೆ ಅಂತ ಏನು ನಾವು ಕರಿತೀವಿ, ಅಲ್ಲಿ ಮೊಡವೆ ಸಮಸ್ಯೆಗಳು ಸರ್ವೇ ಸಾಮಾನ್ಯ. ಮೋರೋವರ್ ಅದು ನೀವು ಏನ್ ತಿಂತೀರಾ ಅನ್ನೋದ್ರ ಮೇಲೂ ಹೋಗುತ್ತೆ. ಈ ಕೆಲವೊಂದು ಹುಡುಗರುಗಳು ಏನಾಗುತ್ತೆ, ಮನೆಯಲ್ಲಿ ಕೊಟ್ಟಿದ್ದು ಹಿಡಿಸೋದಿಲ್ಲ, ಆದಷ್ಟು ಆಚೆ ತಿನ್ನೋದಕ್ಕೆ ಶುರು ಮಾಡ್ತಾರೆ. ಸೊ ಎಂತೆಂತ ಎಣ್ಣೆ ಪದಾರ್ಥಗಳನ್ನ ಜಾಸ್ತಿ ತಿನ್ನಬಾರದು, ಕರೆದಿರೋ ಪದಾರ್ಥಗಳು. ಈಗೆಲ್ಲ ಮಕ್ಕಳಿಗೆ ಅವೇ ಅಲ್ವಾ, ಫ್ರೈಸು, ಪಿಜ್ಜಾ, ಬರ್ಗರ್ಗಳು, ಇವೇ ಮಸಾಲೆಯುಕ್ತ ಪದಾರ್ಥಗಳು, ಗೋಬಿ ಮಂಚೂರಿ ಅಂತೆ, ಹೊರಗಡೆ ಏನು ಕಾಮನ್ ಆಗಿ ಚಾಟ್ಸ್ ಅಂತ ಏನ್ ಸಿಕ್ಕತ್ತಲ್ಲ, ಅದಕ್ಕೆ ಅಭ್ಯಾಸ ಆಗೋಗಿರುತ್ತೆ. ಅಂತವರಲ್ಲಿ ಜಾಸ್ತಿ ಕಾಣಿಸುತ್ತೆ ಮೊಡವೆ ಸಮಸ್ಯೆ. ಈಗ ಹಾರ್ಮೋನ್ ವೇರಿಯೇಷನ್ ಇಂದನೂ ಕೂಡ ಆಗತ್ತೆ. ಹಾರ್ಮೋನಲ್ ವೇರಿಯೇಷನ್ ಬಾಡಿನಲ್ಲಿ ಯಾವ ಅವಸ್ಥೆನಲ್ಲಿ ಯಾವ ಹಾರ್ಮೋನ್ ಸೆಕ್ರೇಟ್ ಆಗ್ತಾ ಇರುತ್ತಲ್ಲ, ಆಯಾ ಅವಸ್ಥೆನಲ್ಲಿ ಸೆಕ್ರೀಷನ್ ಆಗಿರುವಂತ ಹಾರ್ಮೋನ್ಗಳು ತುಂಬಾ ಜಾಸ್ತಿ ಆದ್ರೆ, ನಾನು ಅದನ್ನೇ ಹೇಳಿದ್ನಲ್ವಾ ನಿಮ್ಗೆ, ಈ ಪ್ರೌಢಾವಸ್ಥೆಗೆ ತಲುಪಿದಾಗ ನಮ್ಮ ದೇಹಕ್ಕೆ ಈ ಒಂದು ಬಾಲ್ಯದಿಂದ ಯೌವನಾವಸ್ಥೆಗೆ ಸೆಕ್ಸ್ ಹಾರ್ಮೋನ್ಸ್ ಆಗಬಹುದು, ಅಥವಾ ದೇಹದಲ್ಲಿ ದೊಡ್ಡವರಾಗುವಾಗ ಬರುವಂತ ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಇದೆಲ್ಲ ಜಾಸ್ತಿ ಆಗತ್ತೆ. ಸೊ ಆಗ ಟೈಮಲ್ಲಿ ಕೂಡ ದೇಹ ಬಾಡಿ ಹೀಟಪ್ ಆಗುತ್ತೆ. ಆ ಹೀಟ್ ಏನಾಗುತ್ತೆ, ನಾನು ಆಗ್ಲೇ ಹೇಳಿದೆ ಪಿತ್ತ ಅಂತ ಹೇಳಿದೆ, ಆ ಹೀಟಪ್ ಆಗಿದ್ದೇನಾಗುತ್ತೆ ಪಿತ್ತದ ಫಾರ್ಮ್ ಅಲ್ಲಿ ಅದು ಮೊಡವೆಗಳ ಮುಖಾಂತರ ಆಚೆ ಕಾಣಿಸ್ಕೊಳ್ಳಿಕ್ಕೆ ಶುರುವಾಗುತ್ತೆ. ಸೊ
ಕಾಮನ್ ಆಗಿ ಮೊಡವೆ ಒಂದು ರೆಡ್ ಕಲರ್ ತರ ಫಾರ್ಮೇಶನ್ ಆಗುತ್ತೆ, ಬಟ್ ಅದು ಪಸ್ ಆಗ್ತಾ ಇದೆ ಅಂದ್ರೆ ಅದರಲ್ಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆಗಿರುತ್ತೆ ಅಂತ. ಸೊ ಇದು ಒಂದು ಕಾಮನ್ ರೀಸನ್, ಅಂದ್ರೆ ಒಂದು ಕಾರಣ ಇದನ್ನ ಮೊಡವೆ ಜಾಸ್ತಿ ಆಗೋದಕ್ಕೆ ಪಿತ್ತನೇ ಮೇನ್. ಸೊ ಕಾಮನ್ ಆಗಿ ರಕ್ತಜ ವಿಕಾರಗಳು ಲೈಕ್ ಸ್ಕಿನ್ ಡಿಸೀಸ್ ಇರೋವಂಥವ್ರಿಗೆ ಅವರಿಗೂ ಏನಾಗುತ್ತೆ ಈ ಥರ ಮೊಡವೆಗಳು ಕಾಣಿಸ್ಕೊಳ್ಳೋದಕ್ಕೆ ಗಂಧೆಯ ರೂಪದಲ್ಲಿ ಕಾಣಿಸ್ಕೊಳ್ಳುತ್ತೆ. ಸ್ಕಿನ್ ಡಿಸೀಸ್ ಅಲರ್ಜಿ ಇರೋವಂಥವ್ರಿಗೆ ಇಂಥವ್ರಿಗೆಲ್ಲ ಮೊಡವೆಗಳು ಸಹಜವಾಗಿ ಕಾಣಿಸ್ಕೊಳ್ಳೋದಕ್ಕೆ ಸಿಗುತ್ತೆ ನಮಗೆ. ಅಂಡ್ ಬೇಸಿಕಲಿ ನಾವು ಮೊಡವೆ ಅಂತ ಹೇಳಬೇಕಾದ್ರೆ ಯೌವನಾವಸ್ಥೆ ಮೇನ್ ಪ್ರೌಢಾವಸ್ಥೆಗೆ ತಲುಪಿದಾಗ ಸೆಕ್ಸ್ ಹಾರ್ಮೋನಲ್ ಗ್ರೋತ್ ಇಂದ ಹಿಡಿದು ಮತ್ತೆ ನಾವು ತಿನ್ನೋ ಆಹಾರ ಪದಾರ್ಥಗಳು, ಯಾಕಂದ್ರೆ ಬಾಯಿಗೆಲ್ಲ ಟೇಸ್ಟ್ ಹತ್ತಕ್ಕೆ ಶುರುವಾಗಿರುತ್ತೆ, ಮನೆಯಲ್ಲಿ ಪಾಕೆಟ್ ಮನಿ ಸಿಗ್ತಾ ಇರುತ್ತೆ. ಮಕ್ಳು ಏನ್ ಮಾಡ್ತಾರೆ, ಕಾಮನ್ ಆಗಿ ಕಾಲೇಜಿಗೆ ಹೋಗಿರೋ ಮಕ್ಕಳು, ಸ್ಕೂಲ್ಗೆ ಹೋಗೋ ಮಕ್ಕಳು, ಹೈಸ್ಕೂಲ್ ಮಕ್ಕಳು ಕಾಮನ್ ಆಗಿ ಏನ್ ಮಾಡ್ತಾರೆ, ಹೊರಗಡೆ ತಿನ್ನೋದು ಅಭ್ಯಾಸ ಮಾಡ್ಕೊಳ್ತಾರೆ. ಸೊ ಅಂಥವ್ರಲ್ಲಿ ಸಹಜವಾಗಿ ಇದು ಕಾಣಿಸೋದಕ್ಕೆ ಶುರು. ಮುಖ್ಯವಾಗಿ ಆಹಾರ ಪದಾರ್ಥಗಳು, ನಾವು ತಿನ್ನುವಂತಹ ಆಹಾರ ಪದಾರ್ಥಗಳು ಈ ಮೊಡವೆ ಸಮಸ್ಯೆಗೆ ಕಾರಣ ಆಗುತ್ತೆ. ಹಾಗೆ ಶುದ್ಧಿ ಮಾಡ್ಕೊಳ್ಬೇಕು, ದೇಹ ಶುದ್ಧಿ ಮಾಡ್ಕೊಳ್ತಾ ಹೋಗ್ಬೇಕು. ನಾವು ಆಯುರ್ವೇದದಲ್ಲಿ ಅದಕ್ಕೆ ಪಂಚಕರ್ಮ ಅಂತ ಹೇಳಿ ಕರಿತೀವಿ. ಸೊ ಪಂಚಕರ್ಮ ಏನು? ಪಂಚಕರ್ಮ ಅಂತಂದ್ರೆ ದೇಹನ ಶುದ್ಧಿ ಮಾಡ್ಕೊಳ್ಳೋಕಿರುವಂತ ಒಂದು ಪ್ರಕ್ರಿಯೆ, ಅದನ್ನ ಪಂಚಕರ್ಮ ಅಂತ ಕರಿತೀವಿ. ಸೊ ಅದರಲ್ಲಿ ಇದು ಮೊಡವೆಗೆ ಯಾವ್ದನ್ನು ಮಾಡ್ಕೊಳ್ಬಹುದು ಅಂತ ಅಂದ್ರೆ ವಿರೇಚನ ಅಂತ ಹೇಳಿ ಕರಿತೀವಿ. ಸೊ ದೇಹದಲ್ಲಿ ಇರುವಂತ ಗಲೀಜ್ ಅಂಶಗಳನ್ನ ಅಥವಾ ನಾವು ಏನು ತಿಂದಿರ್ತೀವಿ ಅದ್ರಲ್ಲಿ ಫ್ರೀ ರ್ಯಾಡಿಕಲ್ ಅಕ್ಯುಮುಲೇಷನ್ ಆಗಿರುತ್ತೋ ಅಥವಾ ತುಂಬಾ ಮೆಡಿಸಿನ್ಗಳಿರ್ಬೋದು ಅಥವಾ ಆಚೆ ತಿಂದಿರೋ ಇರ್ಬೋದು, ಏನು ಬಾಡಿನಲ್ಲಿ ಟಾಕ್ಸಿನ್ಸ್ ಅಕ್ಯುಮುಲೇಟ್ ಆಗಿರುತ್ತೋ, ಟಾಕ್ಸಿನ್ ದೇಹದಲ್ಲಿ ಯಾವ್ಯಾವ ಟಾಕ್ಸಿನ್ಸ್ ಯಾವ್ದಾದ್ರು ರೀತಿನಲ್ಲಿ ಇರ್ಬೋದು. ಈಗ ವೈರಲ್ ಇನ್ಫೆಕ್ಷನ್ ಆಗಿರುತ್ತೆ ಅನ್ಕೊಳ್ಳಿ, ಆ ವೈರಸ್ ಬಂದು ನಮ್ಮ ದೇಹದಲ್ಲಿ ಬಂದು ಒಂದ್ ಸ್ವಲ್ಪ ದಿವಸ ಉಳ್ಕೊಂಡು ನಮ್ಮ ದೇಹಕ್ಕೆ ಹಾನಿ ಮಾಡಿ ಹೋಗಿರುತ್ತೆ. ಅದರದೆಲ್ಲ ವಿಷಕಾರಿ ಅಂಶಗಳೆಲ್ಲ ನಮ್ಮ ದೇಹದಲ್ಲಿ ಇರುತ್ತೆ. ಸೊ ಅದನ್ನೆಲ್ಲ ನೀವು ಆಚೆ ತೆಗೆದು ಹಾಕೊಳ್ಬಹುದು. ಕಾಮನ್ ಆಗಿ ಜ್ವರ ಬಂದ್ರೇನೆ ವಿರೇಚನ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ, ಜ್ವರ ಬಿಟ್ಟಿದ ತಕ್ಷಣ ವಿರೇಚನ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ. ಸೊ ಅದೇ ತರ ವಿರೇಚನ ಅನ್ನೋ ಒಂದು ಚಿಕಿತ್ಸೆಯಿಂದ, ಪಂಚಕರ್ಮ ಚಿಕಿತ್ಸೆಯಿಂದ ನೀವು ಮೊಡವೆಗಳನ್ನ ಕಡಿಮೆ ಮಾಡ್ಕೊಳ್ಬಹುದು. ಯಾಕಂದ್ರೆ ವಿರೇಚನ ಅನ್ನೋದು ಒಂದು ಚಿಕಿತ್ಸೆ ಏನಿದೆ ಅದು ನಾವು ಎಕ್ಸಸ್ ಪಿತ್ತಜ ವಿಕಾರಗಳಲ್ಲಿ ನಾವು ಮಾಡ್ತೀವಿ. ಲೈಕ್ ಸ್ಕಿನ್ ಡಿಸೀಸ್ ಅಲ್ಲಿ ಮಾಡ್ತೀವಿ, ಮೊಡವೆನಲ್ಲಿ ಮಾಡ್ತೀವಿ. ಸೊ ಆ ಥರ ಇದರಲ್ಲಿ ನೀವು ದೇಹನ ಶುದ್ಧಿ ಮಾಡ್ಕೊಳ್ಬೋದು. ವಮನ ಮತ್ತು ವಿರೇಚನ ಎರಡು ಇದನ್ನು ಮಾಡ್ತೀನಿ, ರೆಕಮೆಂಡ್ ಮಾಡ್ತೀನಿ. ಸ್ಪೆಸಿಫಿಕಲಿ ವಿರೇಚನ ಮಾಡ್ಕೊಳ್ಳಿ. ತುಂಬ ದಪ್ಪಗಿದ್ದಾರೆ, ವೆಯ್ಟುನು ತುಂಬ ಜಾಸ್ತಿ ಇದೆ ಅಂಥವ್ರು ವಮನಕ್ಕೂ ಹೋಗ್ಬೋದು. ವಮನ ಮತ್ತು ವಿರೇಚನ ಎರಡು ಪಂಚಕರ್ಮದಲ್ಲಿ ಇರುವಂಥ ಮೇಯ್ನ್ ಡಿಟಾಕ್ಸಿಫಿಕೇಶನ್ ಪ್ರೋಸೆಸ್ಗಳು. ಮತ್ತೆ ರಕ್ತದಿಂದ ನಿಮಗೆ ಏನಾದರೂ ತೊಂದರೆ ಆಗ್ತಾ ಇತ್ತು, ಇಚ್ಚಿಂಗ್ ಜಾಸ್ತಿ ಇತ್ತು, ಕಡ್ತ ಜಾಸ್ತಿ ಬರ್ತಾ ಇದೆ, ಉರಿ ಬರ್ತಾ ಇದೆ, ಅಂಥದಕ್ಕೆ ನೀವು ರಕ್ತಮೋಕ್ಷಣ ಅಂತ ಹೇಳಿ ಒಂದು ಪಂಚಕರ್ಮ ಚಿಕಿತ್ಸೆ ಇದೆ, ಅದನ್ನು ಆಪ್ಟೌಟ್ ಮಾಡ್ಕೊಳ್ಬೋದು. ಎಗೇನ್ ನಾನು ಮತ್ತೆ ಹೇಳ್ತಾ ಇದ್ದೀನಿ, ನುರಿತ ತಜ್ಞರು ನಿಮ್ಮ ಹತ್ರ ಇರುವಂಥ ಡಾಕ್ಟರ್ಗಳನ್ನು ನೀವು ಕನ್ಸಲ್ಟ್ ಮಾಡಿ ಈ ಚಿಕಿತ್ಸೆಗಳನ್ನೆಲ್ಲ ತಗೊಳ್ಳಿ. ಈಗ ನಾರ್ಮಲ್ ಆಗಿ ಮೆಡಿಕಲ್ ಸ್ಟೋರಿಗೆ ಹೋಗಿ ಒಂದು ಮೆಡಿಸಿನ್ ತಗೊಂಡು ಬಂದು ನುಂಗದ ಹಾಗಲ್ಲ ಪಂಚಕರ್ಮ ಟ್ರೀಟ್ಮೆಂಟು. ಸೊ ದಯವಿಟ್ಟು ವೀಕ್ಷಕರಿಗೆಲ್ಲರಿಗೂ ಇದು ಒಂದು ಮನವಿ, ನಿಮ್ಮ ಹತ್ತಿರ ಇರುವಂಥ ಆಯುರ್ವೇದ ಡಾಕ್ಟರ್ಗಳನ್ನು ಕನ್ಸಲ್ಟ್ ಮಾಡಿ ನೀವು ಪಂಚಕರ್ಮದ ಬಗ್ಗೆ ತಿಳ್ಕೊಂಡು ಆಮೇಲೆ ಪಂಚಕರ್ಮಗಳನ್ನು ಮಾಡ್ಕೊಳ್ಳಿ. ಖಂಡಿತ ಮೇಡಮ್, ಒಂದು ಉತ್ತಮವಾದಂತಹ ಮಾಹಿತಿಯನ್ನು ನೀಡಿದ್ರಿ. ಇನ್ನೊಂದು ಪ್ರಶ್ನೆ ಇದೆ ಅಂತ ಹೇಳಿದ್ರೆ, ಈಗ ಅನೇಕ ಯುವಕ ಯುವತಿಯರು ಮುಖದ ಮೇಲೆ ಮೊಡವೆ ಆದಾಗ ಅದನ್ನ ಕೈಯಿಂದ ಹಿಚ್ಕುತ್ತಾರೆ. ಅದು ತುಂಬಾ ದೊಡ್ಡ ತಪ್ಪು. ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ರಿ ಚೈತ್ರ. ನಾವು ಮೊಡವೆ ಅಂತ ಏನು ಕರಿತೀವಲ್ವಾ, ದೇಹದಲ್ಲಿ ಇರುವಂತ ಆಂಟಿಬಾಡಿ ಮತ್ತೆ ಆಂಟಿಜನ್ ರಿಯಾಕ್ಷನ್ ಏನು ಇರುತ್ತೆ ಅದು ನಡೀತಾ ಇರುತ್ತೆ. ನಾವು ಅದನ್ನ ಕೈಯಲ್ಲಿ ಹಿಚಕಿದಾಗ ಏನಾಗತ್ತೆ, ಆ ದೇಹ ಒಂದು ರೋಗ ನಿರೋಧಕ ಶಕ್ತಿ ಏನು ಅದ್ರ ಜೊತೆ ಹೋರಾಡ್ತಾ ಇರುತ್ತೆ, ಬ್ಯಾಕ್ಟೀರಿಯಾ ಜೊತೆ ಹೋರಾಡ್ತಾ ಇರುತ್ತೆ, ಅದನ್ನ ನಾವೇ ಸ್ಟಾಪ್ ಮಾಡಿದಾಗ ಆಗತ್ತೆ. ಸೊ ತುಂಬಾ ಕೆಟ್ಟದ್ದು ಅದು. ಮೊಡವೆಯನ್ನ ಯಾವುದೇ ಕಾರಣಕ್ಕೂ ಕೈಯಲ್ಲಿ ಹಿಚಿಕಿ ತೆಗಿಯುವಂಥದ್ದನ್ನು ಮಾಡಬೇಡಿ. ಯಾಕಂದ್ರೆ ಆ ತೆಗೆದಾಗ ಏನಾಗುತ್ತೆ, ನಿಮ್ದು ಆ ಚರ್ಮ ಓಪನ್ ಅಪ್ ಆಗುತ್ತೆ, ಬ್ಯಾಕ್ಟೀರಿಯಾ ಮತ್ತೆ ಬಂದು ಬ್ಯಾಕ್ಟೀರಿಯಾಗಳು ಅಟ್ಯಾಕ್ ಮಾಡೋಷ್ಟು ನೀವೇ ಎಣೆ ಮಾಡಿ ಕೊಡ್ತೀರಾ ಇದಕ್ಕೆ, ಬ್ಯಾಕ್ಟೀರಿಯಾಗಳು ಮತ್ತೆ ತಿರ್ಗಾ ಬಂದು ಕೂತ್ಕೊಳ್ಳಿಕ್ಕೆ ಅಲ್ಲಿ. ಸೊ ಅದನ್ನ ಮಾಡಬೇಡಿ. ಸೊ ಅದರಲ್ಲಿ ನೀವು ಆಯುರ್ವೇದದಲ್ಲಿ ಟ್ರೀಟ್ಮೆಂಟ್ ಪಂಚಕರ್ಮ ಮಾಡ್ಕೊಳ್ಳೋದಿಲ್ಲ ಅಂತಂದ್ರೆ ಕಾಂತಿವರ್ಧಕ ಮತ್ತೆ ಮೊಡವೆಗಳನ್ನ ಕಡಿಮೆ ಆಗಲಿಕ್ಕೆ ಸಾಕಾಗುವಷ್ಟು ಮೆಡಿಸಿನ್ಸ್ ಅನ್ನ ಹೇಳಿದ್ದಾರೆ. ಸೊ ನೀವು ಅದನ್ನ ಕ್ರೀಮ್ ಮುಖಾಂತರ ಯೂಸ್ ಮಾಡ್ಕೊಳ್ಬಹುದು, ಇಲ್ಲ ಫೇಸ್ ಪ್ಯಾಕ್ಗಳ ಮುಖಾಂತರ ಯೂಸ್ ಇಂಟರ್ನಲ್ಲಿನೂ ತಗೊಳ್ಬಹುದು. ಸ್ಪೆಸಿಫಿಕಲಿ ನೀವು ಜನರಲ್ ಆಗಿ ಹೇಳಬೇಕು ಅಂತಂದ್ರೆ ತಿಕ್ತರಸ ಸೇವನೆ ಅಂದ್ರೆ ಕಹಿ ರಸವನ್ನ ಸೇವನೆ ಮಾಡೋದ್ರಿಂದ ನಿಮ್ಮ ಮೊಡವೆ ಸಮಸ್ಯೆಗಳು ತುಂಬಾ ಕಡಿಮೆ ಆಗುತ್ತೆ ಅಂತ ಆಯುರ್ವೇದ ಶಾಸ್ತ್ರ ಹೇಳುತ್ತೆ. ಸೊ ಆದಷ್ಟು ಈ ಹಾಗಲಕಾಯಿ ಈ ಥರದನ್ನ, ಪಡವಲಕಾಯಿ ಊಟದಲ್ಲಿ ನಿಮಗೆ ಹಾಗಲಕಾಯಿ ತಿನ್ಬೋದು, ಪಡವಲಕಾಯಿ ತಿನ್ಬೋದು. ಇದನ್ನು ಕಡಿಮೆ ಮಾಡ್ಕೊಳ್ಲಿಕ್ಕೆ, ಪಿಂಪಲನ್ನು ಕಡಿಮೆ ಮಾಡ್ಕೊಳ್ಲಿಕ್ಕೆ ಬೂದುಗುಂಬಳಕಾಯಿ ಸೇವನೆಯನ್ನು ಮಾಡ್ಕೊಳ್ತಾ ಹೋಗ್ಬೋದು. ದೇಹದಲ್ಲಿರುವಂಥ ಉಷ್ಣತೆಯನ್ನು ಕಡಿಮೆ ಮಾಡಿಕೊಂಡ್ರೆ ನಿಮಗೆ ಮೊಡವೆ ಸಮಸ್ಯೆಗಳು ಖಂಡಿತ ಬರೋದಿಲ್ಲ. ಸೊ ಹಾಗೆ
ತುಂಬಾ ಜಾಸ್ತಿ ಇತ್ತು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗ್ತಾ ಇತ್ತು, ಪದೇ ಪದೇ ಈ ತರ ಮೊಡವೆ ಬರ್ತಾನೆ ಇದೆ ಅಂತ ಅಂದ್ರೆ ಪಂಚಕರ್ಮಕ್ಕೆ ಹೋಗಿ ಇಲ್ಲ ನಮಗೆ ಪಂಚಕರ್ಮ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನೋದಾದ್ರೆ ಮೆಡಿಸಿನ್ಸ್ ಅವೈಲೇಬಲ್ ಇರುತ್ತೆ. ಸೊ ಮೆಡಿಸಿನ್ಸನ್ನು ನೀವು ತಗೊಳ್ಬಹುದು. ಮತ್ತೆ ಹೇಳಿದ್ರೆ ಡಾಕ್ಟ್ರನ್ನ ತೋರಿಸಿ ನೀವು ನಿಮಗೆ ಪ್ರಕೃತಿಗೆ ನಿಮ್ಮ ಮೊಡವೆ ಯಾವ ಥರ ಬರ್ತಾ ಇದೆ ಅದಕ್ಕೆ ನೋಡಿಕೊಂಡು ನಿಮಗೆ ಚಿಕಿತ್ಸೆಯನ್ನು ಕೊಡ್ತಾರೆ. ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ನೀವು ಟ್ರೀಟ್ಮೆಂಟನ್ನು ತಗೊಳ್ಬಹುದು. ಕಾಮನ್ ಆಗಿ ನೀವು ಮನೆಯಲ್ಲಿ ಮಾಡ್ಕೊಳ್ಳೋ ಅಂಥ ಮೆಡಿಸಿನ್ ಅಂತ ಅಂದರೆ ಜ್ಯೇಷ್ಠ ಮಧು ಸಿಕ್ಕುತ್ತೆ. ಜ್ಯೇಷ್ಠ ಮಧು ವರ್ಣ್ಯ ದ್ರವ್ಯ ಅಂತ ಕರೀತಾರೆ. ನಾವು ಅದನ್ನು ತುಂಬ ಕ್ಲಾಸಿಫಿಕೇಶನ್ ತುಂಬ ಕೊಡ್ತೀವಿ. ವಾಮಕ ಅಂತ ಕರಿತೀವಿ, ವರ್ಣ್ಯ ಅಂತ ಕರಿತೀವಿ. ಜ್ಯೇಷ್ಠ ಮಧುವನ್ನು ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಮಾಡ್ಕೊಳ್ತಾ ಹೋಗ್ಬೋದು. ಎಗೈನ್ ಅದು ಯಾವುದ್ರ ಜೊತೆ ಮಿಕ್ಸ್ ಮಾಡಿ ಹಚ್ಚಬೇಕು ಅಂತ ಅನ್ನೋದಕ್ಕೆ ನಿಮ್ಮ ಪ್ರಕೃತಿ ಬೇಕಾಗತ್ತೆ. ಕೆಲವೊಬ್ರು ಹಾಲಲ್ಲಿ ಹಚ್ತಾರೆ, ಕೆಲವೊಬ್ರು ನೀರಲ್ಲಿ ಹಚ್ಚಬೇಕಾಗತ್ತೆ, ಕೆಲವೊಬ್ರಿಗೆ ಎಳ್ನೀರನ್ನು ಹೇಳ್ತೀವಿ. ಸೊ ಅದನ್ನು ನೀವು ನೋಡಿಕೊಂಡು, ಕೆಲವೊಬ್ಬರಿಗೆ ಗುಲಾಬಿದು ಇದನ್ನ ಹೇಳ್ತೀವಿ, ರೋಸ್ ವಾಟರ್ ಅದನ್ನು ಹೇಳ್ತೀವಿ. ಸೊ ನೀವು ಹತ್ತಿರ ಇರುವಂಥ ನಿಮ್ಮ ಡಾಕ್ಟರ್ಗಳ ಹತ್ರ ತೋರಿಸ್ಕೊಂಡು ನಿಮ್ಮ ಮುಖದ ಕಾಂತಿನೂ ವರ್ಧನೆ ಆಗುತ್ತೆ ನೀವು ಜ್ಯೇಷ್ಠ ಮಧು ಹಚ್ಚೋದ್ರಿಂದ. ಸೊ ಎರಡಕ್ಕೂ ಒಂದೇ ಟ್ರೀಟ್ಮೆಂಟ್ ಆಗಿ ನಿಮಗೆ ಅದು ಒಂಥರ ಡಬಲ್ ಇದು ಸಿಕ್ಕದಂಗೆ ಆಗುತ್ತೆ. ಸೊ ಡಾಕ್ಟರ್ನ ಕನ್ಸಲ್ಟ್ ಮಾಡಿಕೊಂಡು ನೀವು ಜ್ಯೇಷ್ಠ ಮಧುನ ಯೂಸ್ ಮಾಡ್ಕೊಳ್ಬೋದು. ಇಂಟರ್ನಲ್ಲಿನೂ ತೊಗೊಳ್ಬೋದು, ಎಕ್ಸ್ಟರ್ನಲ್ಲಿನೂ ತೊಗೊಳ್ಬೋದು. ಆದರೆ ಡೋಸು ಮತ್ತು ಇದಕ್ಕೆಲ್ಲ ದಯವಿಟ್ಟು ಡಾಕ್ಟರನ್ನ ಕನ್ಸಲ್ಟ್ ಮಾಡ್ಕೊಳ್ಳಿ. ಸೊ ಯಾವುದೇ ಒಂದು ಸಮಸ್ಯೆ ಆಗಿರ್ಬೋದು, ಅದಕ್ಕೆ ಪ್ರತಿಯೊಂದಕ್ಕೂ ಕೂಡ ಚಿಕಿತ್ಸೆ ಪಡಿಬೇಕಾದ್ರೆ ಅದಕ್ಕೆ ನಾವು ನುರಿತ ತಜ್ಞರನ್ನ ಭೇಟಿಯಾಗಿ ನಮ್ಮ ದೇಹ ಪ್ರಕೃತಿಗೆ ಸರಿಯಾಗಿ ನಾವು ಚಿಕಿತ್ಸೆ. ಯಾಕಂದ್ರೆ ಎಷ್ಟು ಡೋಸ್ ಅನ್ನೋದು ಗೊತ್ತಿರೋದಿಲ್ಲ. ಒಬ್ಬರಿಗೆ ಬರೀ 5 ಗ್ರಾಮಲ್ಲೇನೆ ಕಡಿಮೆ ಆಗ್ಬಹುದು, ಕೆಲವೊಬ್ಬರಿಗೆ 20 ಗ್ರಾಮ್ ಕೊಡ್ಬೇಕಾಗ್ಬಹುದು. ಸೊ ಹಾಗಾಗಿ ಮತ್ತೆ ಕೆಲವೊಬ್ಬರಲ್ಲಿ ಜ್ಯೇಷ್ಠ ಮಧು ಕೊಡ್ಲಿಕ್ಕೆ ಇರೋದಿಲ್ಲ, ಯಾರಿಗೆ ಕೊಡಬಾರ್ದು ಅಂತ ಇರುತ್ತೆ, ಯಾರಿಗೆ ಕೊಡಬೇಕು ಅಂತ ಇರುತ್ತೆ. ಅದನ್ನೆಲ್ಲ ನೋಡ್ಕೊಂಡು ಮಾಡ್ಬೇಕು. ನಾವು ಏನೇ ಆಯುರ್ವೇದ ಆಗ್ಬೋದು, ಅಲೋಪತಿ ಆಗ್ಬೋದು, ಅಥವಾ ಹೋಮಿಯೋಪತಿ ಆಗ್ಬೋದು, ಏನೇ ಆದ್ರೂ ಮೆಡಿಸಿನ್ ತರನೇ ತಗೊಳ್ಬೇಕಾಗುತ್ತೆ. ಸೊ ಅದರಲ್ಲಿ ಯಾರು ಪರಿಣತಿಯನ್ನು ಹೊಂದಿರ್ತಾರೆ ಅಂಥವ್ರನ್ನ ಸಲಹೆಯನ್ನ ಪಡೆದು ನೀವು ಏನೇ ಮೆಡಿಸಿನ್, ನಮಗೆ ಮನೆಯಲ್ಲೇ ಸಿಕ್ಬಿಡುತ್ತೆ ಮೇಡಮ್. ಈ ಕಾಮನ್ ಆಗಿ ತುಂಬಾ ಜನ ಬಂದು ಕೇಳ್ತಾರೆ, ಮೇಡಮ್ ಕಡಲೆ ಹಿಟ್ಟಲ್ಲಿ ಹಚ್ಕೊಂಡ್ರೆ ಕಡಿಮೆ ಆಗುತ್ತೆ. ತುಂಬಾ ಜನ ಕೇಳ್ತಾರೆ, ಇದು ಕಾಮನ್, ಮನೆಯಲ್ಲೇ ಇರುತ್ತೆ ಮೇಡಮ್, ಹಚ್ಕೊಳ್ತೀವಿ ನಾವು. ಕಡಲೆ ಹಿಟ್ಟು ಹಚ್ಚಿದ್ರು ಕಡಿಮೆ ಆಗುತ್ತೆ, ಕಡಿಮೆ ಆಗೋದಿಲ್ಲ ಅಂತ ಅಲ್ಲ. ಯಾವ್ದ್ರ ಜೊತೆ ಹಚ್ಬೇಕು ಕಡಲೆ ಹಿಟ್ಟು, ಅದರ ಬಗ್ಗೆ ಜ್ಞಾನ ಇರಬೇಕು. ಸುಮ್ಮನೆ ಈಗ ಊಟ ನಾವು ಎಷ್ಟು ಬೇಕಾದ್ರೂ ಮಾಡ್ಬೋದು, ಏನ್ ಹಾಕಿ ಅಡಿಗೆ ಮಾಡಿರ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ ಚೈತ್ರ? ಸೊ ಹಾಗಾಗಿ ನೀವು ಯಾವುದೇ ಮೆಡಿಸಿನ್ ಅನ್ನು ತಗೊಳ್ಬೇಕಂದ್ರೂ ಡಾಕ್ಟರ್ನ ಕೇಳಿ ಕನ್ಸಲ್ಟ್ ಮಾಡಿ ತಗೊಳ್ಳಿ. ಇಷ್ಟು ಮಾಹಿತಿಯನ್ನು ನೀವು ಇಟ್ಕೊಂಡು ಆರಾಮದಲ್ಲಿ ಮೊಡವೆಗೆ ನೀವು ಆಯುರ್ವೇದದಲ್ಲಿ ಚಿಕಿತ್ಸೆಯನ್ನು ಮಾಡಿಕೊಳ್ಬಹುದು. ನಾವು ಇಲ್ಲಿ ಹೇಳಬೇಕಂದ್ರೆ ನಾನು ನಿಮಗೆ ಅದೇ ಹೇಳಿದೆ, ಆಸ್ ಎ ಟ್ರೀಟ್ಮೆಂಟ್ ನಿಮಗೇನು ಅಂತಂದರೆ ಪಂಚಕರ್ಮ, ನಾನು ಮುಂಚೆನೇ ಯಾಕೆ ಪಂಚಕರ್ಮ ಹೇಳಿದೆ ಅಂದರೆ ಇದು ಪದೇ ಪದೇ ಆಗುವಂಥ ಒಂದು ಸಮಸ್ಯೆ ಇರೋದ್ರಿಂದ ವರ್ಷಕ್ಕೆ ಒಂದು ಸಲ ವಮನ ಅಥವಾ ವಿರೇಚನ ಅನ್ನೋ ಒಂದು ಟ್ರೀಟ್ಮೆಂಟ್ ಪಂಚಕರ್ಮವನ್ನು ತಗೊಳ್ತಾ ಹೋಗಿ ಇದಕ್ಕೆ ನಿಮಗೆ ಇಷ್ಟು ಪರಿಹಾರ ಆಯುರ್ವೇದದಿಂದ ಸಿಕ್ಕತ್ತೆ. ಮೇಡಮ್, ಇಷ್ಟೊತ್ತು ನಮ್ಮ ಜೊತೆ ಮೊಡವೆ ಸಮಸ್ಯೆ ಬಗ್ಗೆ ಹಾಗೆ ಒಂದು ಮುಖದ ಕಾಂತಿಯನ್ನು ವೃದ್ಧಿಸಿಕೊಳ್ಳಲಿಕ್ಕೆ ಯಾವ ರೀತಿಯಾದಂತಹ ಒಂದು ಕ್ರಮವನ್ನು ವಹಿಸಬೇಕು, ಅದಕ್ಕೆ ಪರಿಹಾರ ಏನು, ಇದೆಲ್ಲವನ್ನ ತಿಳಿಸ್ಕೊಟ್ರಿ. ಸೊ ವಾಹಿನಿಯ ಪರವಾಗಿ ಹಾಗೆ ವೀಕ್ಷಕರ ಪರವಾಗಿ ತುಂಬ ಹೃದಯದ ಧನ್ಯವಾದ ಮೇಡಮ್. ಶರಣಾರ್ಥಿ. ವೀಕ್ಷಕರೇ, ನೀವು ಕೂಡ ಇದರ ಸದುಪಯೋಗವನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ, ನೈಟ್ ಕ್ರೀಮ್ ಹಾಗೆ ಪಿಂಪಲ್ ಕ್ರೀಮ್ ಹಾಗೆ ಸ್ಕಿನ್ ಕ್ರೀಮ್ ಈ ಮೂರನ್ನು ಕೂಡ ಉಪಯೋಗ ಮಾಡಿ ನಿಮ್ಮ ಮೊಡವೆ ಸಮಸ್ಯೆ ಹಾಗೆ ಮುಖದ ಕಾಂತಿಯನ್ನು ವೃದ್ಧಿಸಿಕೊಳ್ಳಿಕ್ಕೆ ಇದು ಸಹಾಯ ಮಾಡುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.